ಸರ್, ನೀರು ಪ್ರತಿಯೊಬ್ಬ ಜೀವಿಗೂ ವೆರಿ ಇಂಪಾರ್ಟೆಂಟ್. ಮನುಷ್ಯ ನೀರನ್ನು ಕುಡಿಲೇಬೇಕು, ದಿನಕ್ಕೆ ಇಂತಿಷ್ಟು ನೀರನ್ನು ಕುಡಿಲೇಬೇಕು ಅಂತೇಳಿ ಪ್ರತಿಯೊಬ್ಬರು ವೈದ್ಯರು ಕೂಡ ಸಲಹೆಯನ್ನು ಕೊಡ್ತಾರೆ. ಈಗ ಶಾಲೆಗಳಲ್ಲಿ ಈ ಕಾನ್ಸೆಪ್ಟ್ ಜಾರಿಗೆ ತರ್ತಾ ಇರೋದು ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ? ಸೊ ನಾವು ಒಂಥರ ಯೋಚನೆ ಮಾಡಿದರೆ ಈಗ ತಗೊಂಡಿರೋ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಈ ಶಾಲೆಯಲ್ಲಿ ಏನು ಸ್ಟಾರ್ಟ್ ಮಾಡಿದರೆ ಮತ್ತು ಕೇರಳದಲ್ಲಿ ಇದುವರೆಗೂ ಏನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಆ್ಯಸ್ ಎ ರಿಮೈಂಡರ್ ನಮಗೆ ನೀರು ಕುಡಿಬೇಕು ಅಂತ ಒಂದು ಜ್ಞಾಪಕ ಮಾಡೋದಕ್ಕೆ ತುಂಬ ಒಳ್ಳೆ ಪದ್ಧತಿ. ಓಕೆ. ಬಟ್ ಆದರೆ ನಮಗೆ ಸರ್ ಹೇಳಿದಾಗೆ ನೀರು ಯಾವ ಟೈಮ್ ಬೇಕಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ, ಇದೆಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಈಗ ಸದ್ಯಕ್ಕೆ ಸ್ಕೂಲಲ್ಲಿ ಅವರು 12 ಗಂಟೆ ಹಾಗೆ ನೀರು ಕೊಡ್ತಾರೆ, ಇಲ್ಲ 2 ಗಂಟೆಗೆ ಕೊಡ್ತಾರೆ. ಬಟ್ ನಮಗೆ ನೀರಿನ ಅವಶ್ಯಕತೆ ರೌಂಡ್ ದ ಕ್ಲಾಕ್ ದಿನ ಪೂರ್ತಿ ಇರ್ತದೆ. ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಲೊಕೇಶನ್. ನಮಗೆ ನೀರಿನ ಅವಶ್ಯಕತೆ ಏನಿದೆ, ಬಾಡಿನಲ್ಲಿ ನೀರಿಗೆ ಯಾಕೆ ಅವಶ್ಯಕತೆ ಅಂತ. ನಮ್ಮ ಬಾಡಿ ಆ ಥರ ನೋಡಿದ್ರೆ ಒಂದು 60 to 70% ಈಸ್ ಕಂಪೋಸ್ಡ್ ಆಫ್ ವಾಟರ್ ಓನ್ಲಿ. ನಮಗೆ ಅಷ್ಟು ಪ್ರಮಾಣದಲ್ಲಿ ನೀರು ಇರ್ತದೆ. ಸೊ ಅದನ್ನು ಲಾಸ್ ಆಗ್ತಾ ಆಗ್ತಾ ರಿಪ್ಲೇಸ್ ಮಾಡೋದಕ್ಕೆ ನಾವು ಡೈಲಿ ಅದನ್ನು ಕನ್ಸ್ಯೂಮ್ ಮಾಡೋ ಅವಶ್ಯಕತೆ ಇರ್ತದೆ. ಸೊ ಕೆಲವು ವೆದರಲ್ಲಿ ನಾವು ಜಾಸ್ತಿ ಕುಡಿಬೇಕಾಗಿ ಬರ್ಬೋದು. ಸಪೋಸ್ ನೀವು ಒಂದು ಬೀಚ್ ಸೈಡ್ ಹೋದ್ರಿ ಅಂತ ಇಟ್ಕೊಳ್ಳಿ, ಕೋಸ್ಟಲ್ ಏರಿಯಾಗೆ. ಸೊ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ಜಾಸ್ತಿ ಬೆವರ್ತಾರೆ, ಅಂಥ ಕಡೆ ನೀರು ಜಾಸ್ತಿ ಇರ್ತದೆ, ನೀರು ಜಾಸ್ತಿ ಕುಡಿಬೇಕಾಗ್ತದೆ. ಕೆಲವು ಮಕ್ಕಳು ತುಂಬ ಬೆವರ್ತಾರೆ, ಬೆವರು ಅಂಥವ್ರು ಸ್ವಲ್ಪ ಜಾಸ್ತಿ ಕುಡಿಬೇಕಾಗ್ತದೆ. ಕೆಲವು ಮಕ್ಕಳು ಗಟ್ಟಿ ಪದಾರ್ಥ ಜಾಸ್ತಿ ತಿಂತಾರೆ, ಕೆಲವು ಮಕ್ಕಳು ದ್ರವ ಆಹಾರನ ಜಾಸ್ತಿ ತಗೊತಾರೆ. ಸೊ ಯಾವುದೇ ಒಂದು ಮಗುಗೆ ಇಷ್ಟೇ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರು ಕೊಡಬೇಕು ಅಂತ ನಾವು ಅದನ್ನು ಒಂದು ರೂಲ್ ಮಾಡೋದು ತುಂಬ ಕಷ್ಟ. ಏಕೆಂದರೆ ಪ್ರತಿ ಮನುಷ್ಯನಿಗೂ ಅವರ ಜೆನೆಟಿಕ್ಸ್ ಆಧಾರದ ಮೇಲೆ, ಅವರ ಇರೋ ಜಾಗ ಆಧಾರದ ಮೇಲೆ, ಅವರು ತಿನ್ನೋ ಆಹಾರದ ಆಧಾರದ ಮೇಲೆ ನೀರಿನ ಅವಶ್ಯಕತೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಸೊ ನಮಗೆ ನೀರು ಯಾಕೆ ಬೇಕಪ್ಪ ಅಂದರೆ ಬಾಡಿನಲ್ಲಿ ಈ ನಾವು ಸೇವಿಸಿರುವಂಥ ಆಹಾರವನ್ನು ಪ್ರತಿ ಜೀವಕೋಶಕ್ಕೂ ತಲುಪಿಸೋದಕ್ಕೆ ಒಂದು ಬ್ಲಡ್ ವಾಲ್ಯೂಮ್, ಬ್ಲಡ್ ಸರ್ಕ್ಯುಲೇಷನ್ ಅಂತ ಆಗಬೇಕಲ್ವ. ಸೊ ಅದು ನಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಇಟ್ಕೋಬೇಕಂದ್ರೆ ನಾವು ನೀರು ಕುಡಿತಾ ಇರಬೇಕು. ನಾವು ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಕ್ರೀಟ್ ಮಾಡ್ತಾವೋ ಅಷ್ಟು ನೀರನ್ನ ರಿಪ್ಲೇಸ್ ಮಾಡ್ತಾ ಇರಬೇಕು. ಆವಾಗ ಬ್ಲಡ್ ವಾಲ್ಯೂಮ್ ಕಾನ್ಸ್ಟೆಂಟ್ ಇರ್ತದೆ. ನಾವು ತಿಂದಿರೋ ಆಹಾರನೂ ಪ್ರತಿ ಜೀವಕೋಶಕ್ಕೂ ತಲುಪೋದಕ್ಕೆ ಈಸಿ ಆಗ್ತದೆ.